ಸತ್ಯಂ ಶಿವಂ ಸುಂದರಂ. ಕರ್ನಾಟಕ ಸರ್ಕಾರಕ್ಕೆ ಹಿಂದಿ ಬೇಡ, ಉರ್ದು ಬೇಕು. ಕರ್ನಾಟಕ ಸರ್ಕಾರ ಉರ್ದು ಸ್ಕೂಲ್ಗಳಿಗೆ 400 ಕೋಟಿ ಅನುದಾನ ಕೊಡುತ್ತೆ. ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿರುವ ಹಲವಾರು ಕನ್ನಡ ಸ್ಕೂಲ್ಗಳನ್ನು ಮುಚ್ಚಾಕಿದೆ. ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಓದಲು ಬರೆಯಲು ಬರಲ್ವಂತೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಮನಸ್ಸಲ್ಲಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆಯಾಗುತ್ತಿದೆ ಎನ್ನುವ ವಿಷ ಬೀಜ ಬಿತ್ತುವಲ್ಲಿ ಯಶಸ್ವಿಯಾಗಿದೆ. ದೇಶವನ್ನೇ ರಿಲಿಜನ್ ಹೆಸರಲ್ಲಿ ತುಂಡರಿಸಿದಂತಹ ಕಾಂಗ್ರೆಸ್ಗರಿಗೆ ಭಾಷೆಗಳ ವಿಷ ಬೀಜ ಬಿತ್ತಿ ದೇಶದ ಜನರನ್ನು ಡಿವೈಡ್ ಮಾಡುವುದು ಕಾಂಗ್ರೆಸ್ಸಿಗರಿಗೆ ಮಹಾ ದೊಡ್ಡ ಕೆಲಸವಲ್ಲ ಬಿಡಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಒಂದು ಹೇಳಿಕೆಯನ್ನು ಹೊರಡಿಸಿದ್ದಾರೆ. ಇನ್ನು ಮುಂದೆ ಕರ್ನಾಟಕದ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ 625 ಅಂಕ ಕೌಂಟ್ ಆಗಲ್ಲ. ಹಿಂದಿ ಮಾರ್ಕ್ 100 ಏನಿದೆ ಅದನ್ನು ಕೈಬಿಟ್ಟು ಕೇವಲ 525 ಮಾರ್ಕ್ ಕೌಂಟ್ ಆಗುತ್ತಂತೆ. SSLC ಎಕ್ಸಾಮ್ ಬರೆಯಲು ಇನ್ನೇನು ಕೆಲವೇ ದಿನಗಳು ಉಳಿದಂತಹ ಸಮಯದಲ್ಲಿ ಇಂಥ ಒಂದು ನೀತಿಯನ್ನು ತರುವಂತ ಅಗತ್ಯ ಸರ್ಕಾರಕ್ಕೆ ಏನಿತ್ತು ಎನ್ನುವುದು ಅರ್ಥವಾಗಿಲ್ಲ. ವರ್ಷವಿಡೀ ಮಕ್ಕಳು ಹಿಂದಿಯನ್ನು ಅಭ್ಯಾಸ ಮಾಡಿ ಕೊನೆಗೆ ಹಿಂದಿ ಪರೀಕ್ಷೆ ಬರೆದರೂ ಕೂಡ ಅದರ ಮಾರ್ಕ್ಸ್ ಏನಿದೆ ಕಾಟನ್ ನಲ್ಲಿ ಕೌಂಟ್ ಆಗಲ್ಲ ಎನ್ನುವುದು ಗೊತ್ತಾಗಿರುವ ಹಲವಾರು ಸ್ಟೂಡೆಂಟ್ಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಹಿಂದಿ ತುಂಬಾ ಈಸಿ ಆಗಿರುವಂತ ಲ್ಯಾಂಗ್ವೇಜ್. ಹಿಂದಿಯಿಂದ ಮಾರ್ಕ್ಸ್ ಸ್ಕೋರ್ ಮಾಡಿ ತಮ್ಮ ಎಂಟೈರ್ ಪರ್ಸೆಂಟೇಜ್ಗೆ ಒಳ್ಳೆ ಮಾರ್ಕ್ ಅನ್ನು ಆಡ್ ಮಾಡಿಕೊಳ್ಳಲು ಹಿಂದಿ ಸಬ್ಜೆಕ್ಟ್ ಇಂದ ಅನುಕೂಲವಾಗ್ತಿತ್ತು. ಸರ್ಕಾರದ ನೀತಿ ಹೇಗಿದೆ ಅಂದ್ರೆ ತಾವೇ ಕಾಲ್ ಕತ್ತರಿಸಿ ವೀಲ್ ಚೇರ್ ಕೊಟ್ಟಂತೆ. ಅಂದ್ರೆ ಹಿಂದಿ ಭಾಷೆ ಪಾಠ ಇರುತ್ತೆ, ಆದ್ರೆ ಅದಕ್ಕೆ ಎಕ್ಸಾಮ್ ಇರಲ್ಲ. ಹಿಂದಿ ಟೀಚರ್ ಗಳಿಗೆ ವ್ಯಾಲ್ಯೂವೇ ಇರಲ್ಲ. ಇಷ್ಟೊಂದು ಹಿಂದಿ ಬಗ್ಗೆ ಹೇಟ್ನೆಸ್ ಯಾಕೆ? ಇದರಲ್ಲಿ ಮತ್ತೊಂದು ಜೋಕಿನ ವಿಷಯ ಅಂತಂದ್ರೆ ಕರ್ನಾಟಕದಲ್ಲೇ ಇರುವಂತಹ CBSE ಸ್ಕೂಲ್ಗಳಾಗಿರ್ಬೋದು, ದಿಲ್ಲಿ ಬೋರ್ಡ್ ಸ್ಕೂಲ್ಗಳಾಗಿರ್ಬೋದು, ಕರ್ನಾಟಕ ಸರ್ಕಾರ ಹೊರಡಿಸಿದಂತ ಈ ಕಾನೂನು ಆ ಸ್ಕೂಲ್ಗಳಿಗೆ ಅನ್ವಯವಾಗುವುದಿಲ್ಲ. ಇದು ಕೇವಲ ಕನ್ನಡ ಸ್ಕೂಲ್ಗಳಿಗೆ, ಗವರ್ಮೆಂಟ್ ಸ್ಕೂಲ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಗವರ್ಮೆಂಟ್ ಸ್ಕೂಲ್ಗಳಲ್ಲಿರುವಂತಹ ಬಡ ಮಕ್ಕಳು ಹಿಂದಿ ಕಲಿಬಾರದು ಎನ್ನುವ ದುರಾಲೋಚನೆ ಇರಬಹುದು. ನಿಜವಾಗ್ಲೂ ನಿಮ್ಗೆ ಕನ್ನಡದ ಮೇಲೆ ಅಭಿಮಾನ ಇದ್ರೆ ಕರ್ನಾಟಕದಲ್ಲಿರುವಂತಹ CBSE ದಿಲ್ಲಿ ಬೋರ್ಡ್ ನ ಸ್ಕೂಲ್ಗಳನ್ನು ಬ್ಯಾನ್ ಮಾಡಿ. ಒನ್ ಸ್ಟೇಟ್ ಒನ್ ಲ್ಯಾಂಗ್ವೇಜ್, ಎಲ್ಲ ಕಡೆ ಕೇವಲ ಕನ್ನಡ ಸ್ಕೂಲ್ಗಳು ಮಾತ್ರ ಕಾರ್ಯನಿರ್ವಹಿಸುವಂತೆ ಮಾಡಿ. ಆದ್ರೆ ನೀವುಗಳು ಹಾಗೆ ಮಾಡಲ್ಲ. CBSE ದಿಲ್ಲಿ ಬೋರ್ಡ್ ಸ್ಕೂಲ್ಗಳಲ್ಲಿ ಓದಿರುವುದು ಅನುಕೂಲಸ್ಥರ ಮಕ್ಕಳು. ಈ ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸುತ್ತಿರುವುದು ರಾಜಕಾರಣಿಗಳು. ಬಡ ಮಕ್ಕಳು ಹಿಂದಿ ಲ್ಯಾಂಗ್ವೇಜ್ ಅನ್ನು ಕಲಿಯಬಾರದ? ಹಿಂದಿ ಅಂತ ಲ್ಯಾಂಗ್ವೇಜ್ ಅನ್ನು ಕಲಿತು ತಮ್ಮ ಸ್ಕಿಲ್ಲಿಗೆ ಒಂದು ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಅನ್ನು ಆಡ್ ಮಾಡಿ ಇನ್ ಫ್ಯೂಚರ್ ಇತರ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಸಿಕ್ಕರೆ ಈಸಿಯಾಗಿ ಅದನ್ನು ಕೋಪ್ ಅಪ್ ಮಾಡುವಂತಹ ಸ್ಕಿಲ್ ಅನ್ನು ಈ ಬಡ ಮಕ್ಕಳು ಕಲಿತುಕೊಂಡ್ರೆ ಸರ್ಕಾರಕ್ಕಾಗುವ ಹೊಟ್ಟೆಯುರಿ ಏನು? ಎಕ್ಸಾಮಿಗೆ ಕೌಂಟ್ ಆಗದೆ ಇರುವಂತಹ ಲ್ಯಾಂಗ್ವೇಜ್ ಅನ್ನು ಯಾವ ವಿದ್ಯಾರ್ಥಿ ತಾನೇ ಸೀರಿಯಸ್ ಆಗಿ ತೆಗೆದುಕೊಂಡು ಓದ್ತಾನೆ ಹೇಳಿ? ಓದುವ ಅಗತ್ಯವಾದ್ರೆ ಏನಿರುತ್ತೆ ಹೇಳಿ? ಕರ್ನಾಟಕದಲ್ಲಿರುವಂತಹ ಉರ್ದು ಸ್ಕೂಲ್ಗಳಿಗೆ ಕನ್ನಡ ಕಡ್ಡಾಯವಲ್ಲವಂತೆ. ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಉರ್ದು ಸ್ಕೂಲ್ಗಳ ಅಗತ್ಯ ಏನಿದೆ? ಯಾಕೆ ಬೇಕು? ಈ ಸ್ಕೂಲ್ಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಕೇವಲ ಮುಸ್ಲಿಮರು ಮಾತ್ರ. ಕರ್ನಾಟಕದಲ್ಲಿರುವ ಮುಸ್ಲಿಮರು ಕನ್ನಡಿಗರಲ್ವೇ? ಹಾಗಾದ್ರೆ ಮುಸ್ಲಿಮರಿಗೆ ಸಪರೇಟ್ ಆಗಿರುವಂತಹ ಭಾಷೆಯ ಸ್ಕೂಲನ್ನು ಸರ್ಕಾರ ಒದಗಿಸಿ ಯಾಕೆ ಕೊಡ್ತಾ ಇದೆ? ಇಲ್ಲಿ ಸರ್ಕಾರಕ್ಕೆ ಮುಸ್ಲಿಮರು ಕೂಡ ಕನ್ನಡ ಕಲಿಬೇಕೆನ್ನುವ ಗುರಿ ಯಾಕಿಲ್ಲ? ಮುಸ್ಲಿಮರಿಗೆ ಉರ್ದು ಸ್ಕೂಲ್ ಕೊಟ್ಟಂತೆ ತುಳುವರಿಗೆ ತುಳು ಸ್ಕೂಲ್, ಕೊಡವರಿಗೆ ಕೊಡವ ಸ್ಕೂಲ್, ಕೊಂಕಣಿಯರಿಗೆ ಕೊಂಕಣಿ ಸ್ಕೂಲ್ ಕೊಡ್ತೀರಾ? ವಾಚ್ಮ್ಯಾನ್ ಅಂತ, ವೈಟರ್ ಗಳಂತ ಬಡ ಕಾರ್ಮಿಕರುಗಳಿಗೆ ಕನ್ನಡ ಮಾತಾಡಿ ಅಂತ ದಬ್ಬಾಳಿಕೆ ಮಾಡುವ ಕನ್ನಡ ಪರ ಹೋರಾಟಗಾರರು ಇದುವರೆಗೆ ಕರ್ನಾಟಕದಲ್ಲಿ ಉರ್ದು ಶಾಲೆಗಳು ಯಾಕೆ ಎನ್ನುವ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಲೇ ಇಲ್ವಲ್ಲ. ಅದಕ್ಕೆ ಕನ್ನಡ ಪರ ಹೋರಾಟಗಾರರು ರೋಲ್ ಕಾಲ್ಗಳಂತೇಳಿ ಜನರ ಹೆಸರಿಸಿರುವುದು. ಹಿಂದಿಯ ಒಂದು ಸಬ್ಜೆಕ್ಟ್ ಅನ್ನು ಸಹಿಸಲಾರದ ಕರ್ನಾಟಕ ಸರ್ಕಾರಕ್ಕೆ ಉರ್ದು ಶಾಲೆಯಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ಉರ್ದುನಲ್ಲಿರುವುದನ್ನು ಹೇಗೆ ಸಹಿಸಿಕೊಳ್ತಾರೆ? ಇಂದಿರಾ ಗಾಂಧಿ ಕಾಲದಿಂದಲೂ ಭಾರತ ದೇಶದಲ್ಲಿ ಉರ್ದು ಶಾಲೆಗಳು ಕಾರ್ಯನಿರ್ವಹಿಸುತ್ತಿದೆ. ಇದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ನವರು ಮುಸ್ಲಿಮರನ್ನು ಓಲೈಕೆ ಮಾಡಲು ಏನೆಲ್ಲ ಸರ್ಕಸ್ಗಳನ್ನು ಮಾಡ್ತಾರೆ ಅಂತ ಹೇಳಿ. ಕನ್ನಡಿಗರಿಗೆ ಈ ಹಿಂದಿ ಹೇರಿಕೆ ಎನ್ನುವ ಭ್ರಮೆ ಹುಟ್ಟಿರುವುದು ಹೇಗೆ? 2014ರ ಮೊದಲು ಇಂಥ ಒಂದು ಭ್ರಮೆ ಕನ್ನಡಿಗರ ಮನಸ್ಸಲ್ಲಿ ಇರಲಿಲ್ಲ. ಮೋದಿ ಸರ್ಕಾರ ಬಂದ ನಂತರ
ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ತಲೆಯೊಳಗೆ ಇಂಥ ಒಂದು ಭ್ರಮೆಯನ್ನು ಹುಟ್ಟಿಸಿ ಹಾಕಿದೆ. ಕರ್ನಾಟಕ ಸರ್ಕಾರ ನಾವು ಕನ್ನಡ ಪರ ಕನ್ನಡಿಗರ ಪರ ಇದ್ದೇವೆ ಎನ್ನುವ ಊಟಾಟಿಕೆಯನ್ನು ತೋರಿಸ್ತಾ ಇದ್ದಾರೆ. ಹೋದ ವರ್ಷ ತಾನೇ ಕರ್ನಾಟಕದಲ್ಲಿ 70% ಜಾಬ್ ಕನ್ನಡಿಗರಿಗೆ ಮಾತ್ರ ಅಂತ ಹೇಳಿ ಕಾನೂನು ಹೊರಡಿಸುತ್ತವೆ ಎನ್ನುವ ಸುಳ್ಳನ್ನು ಪ್ರಚಾರ ಮಾಡಿದೆ. ಇಂಥ ಒಂದು ಕಾನೂನು ತರಲು ಹಲವಾರು ರಾಜ್ಯಗಳು ಪ್ರಯತ್ನ ಪಟ್ಟಿವೆ. ಆದ್ರೆ ಈ ಕಾನೂನು ತರಬಾರದಂತ ಹೇಳಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ತಂದಿದೆ. ಈ ಕಾನೂನನ್ನು ತರಲು ಸಾಧ್ಯ ಇಲ್ಲ ಅಂತೇಳಿ ಗೊತ್ತಿದ್ರು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಕಾನೂನನ್ನು ನಾವು ತರ್ತೀವಂತ ಹೇಳಿ ಜನರಿಗೆ ಲಾಲಿಪಾಪ್ ಅನ್ನು ಕೊಟ್ಟಿದ್ರು. ನಾವು ಈ ಕಾನೂನನ್ನು ತರಲು ರೆಡಿದ್ದೇವೆ, ಆದ್ರೆ ಸುಪ್ರೀಂ ಕೋರ್ಟ್ ಈ ಕಾನೂನಿನ ವಿರುದ್ಧ ತಡೆಯಾಜ್ಞೆ ಹಾಕಿದೆ, ನಾವು ಅಸಹಾಯಕರು ಅಂತೇಳಿ ಬಿಂಬಿಸಲು ಶುರು ಮಾಡಿತು. ನಿಜವಾಗ್ಲೂ ನಿಮಗೆ 70% ಕನ್ನಡಿಗರಿಗೆ ಜಾಬ್ಸ್ ಗಳನ್ನು ಕೊಡ್ಬೇಕಂತಾದ್ರೆ ಈ ಕಾನೂನನ್ನು ಕಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ನ ವಿರುದ್ಧ ತರಬೇಕಾಗಿತ್ತು. ಸರ್ಕಾರ ನಡೆಸುವ ಕೆಲಸ ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ದೇವರು ಕೂಡ ಅಲ್ಲ. ನಾವು ಸುಪ್ರೀಂ ಕೋರ್ಟ್ ನ ಆಜ್ಞೆಯನ್ನು ಪಾಲನೆ ಮಾಡಲ್ಲ. ನಮ್ಮ ರಾಜ್ಯದ ಜನಗಳ ಹಿತಾಸಕ್ತಿಯನ್ನು ನೋಡಿ ಈ ಕಾನೂನನ್ನು ಜಾರಿಗೆ ತಂದೆ ತರ್ತೇವೆ ಎನ್ನುವ ಗಂಡದೆಯ ನಿರ್ಧಾರವನ್ನು ಸರ್ಕಾರ ತೋರಿಸಬೇಕಾಗಿತ್ತು. ಆಯಾಯ ರಾಜ್ಯದ ಜನಗಳಿಗೆ ಆಯಾಯ ರಾಜ್ಯದಲ್ಲಿ 90% ಅಷ್ಟು ಜಾಬ್ ಕೊಡುವಂತಹ ಕಾನೂನನ್ನು ಎಲ್ಲಾ ರಾಜ್ಯಗಳು ತರಬೇಕು. ಆವಾಗ ಜನಗಳು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ವಲಸೆ ಹೋಗುವಂತ ಪ್ರಮೇಯ ಕಮ್ಮಿ ಆಗುತ್ತೆ. ಬೆಂಗಳೂರಿಗೆ ದಿನಕ್ಕೆ 15,000ಕ್ಕಿಂತ ಜಾಸ್ತಿ ಹೊರ ರಾಜ್ಯದವರು ವಲಸೆ ಬರ್ತಿದ್ದಾರಂತೆ. ಕರ್ನಾಟಕ ಸರ್ಕಾರ ಇದರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ಹಲವಾರು ಕನ್ನಡ ಪರ ಹೋರಾಟಗಾರರು ಹೊರ ರಾಜ್ಯದಿಂದ ಬಂದಂತವರು ಕನ್ನಡದಲ್ಲೇ ಮಾತಾಡಬೇಕೆನ್ನುವ ತಾಕೀತನ್ನು ಮಾಡ್ತಾರೆ. ನನ್ನ ಪ್ರಕಾರ ಇದು ಇನ್ನಷ್ಟು ಡೇಂಜರ್. ಯಾಕೆಂದ್ರೆ ಹೊರ ರಾಜ್ಯದವರು ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ತಮ್ಮ ಮಕ್ಕಳ ಮರಿಮಕ್ಕಳಿಗೂ ಕೂಡ ಕನ್ನಡವನ್ನು ಕಲಿಸಿದ್ರೆ ಅವರು ಕೂಡ ಕನ್ನಡಿಗರೇ. ಆದ್ರೆ ಭಾಷೆ ಕಲಿಯದೇನೆ ಕನ್ನಡಿಗರ ಜಾಬ್ ಅನ್ನು ಕಿತ್ತುಕೊಂಡಿರುವಂತಹ ಹೊರ ರಾಜ್ಯದವರು ಭಾಷೆ ಕಲಿತ್ರೆ ಎಷ್ಟೊಂದು ಮಟ್ಟಿಗೆ ಕರ್ನಾಟಕದಲ್ಲಿ ಡಾಮಿನೇಟ್ ಮಾಡಬಹುದೆನ್ನುವ ಅರಿವು ಕನ್ನಡಿಗರಿಗಿದೆಯಾ? ಹೊರ ರಾಜ್ಯದವರು ಕರ್ನಾಟಕದಲ್ಲಿ ಬಂದು ಒಳ್ಳೊಳ್ಳೆ ಸ್ಯಾಲರಿ ಇರುವಂತಹ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದ ನಮ್ಮ ಕನ್ನಡ ಮಕ್ಕಳು ಝೊಮ್ಯಾಟೊ, ಝೆಪ್ಟೊ, ರ್ಯಾಪಿಡೋ, ಮಾಲ್ಗಳಲ್ಲಿ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸ್ಟ್ರಗಲ್ ಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ MNCಗಳಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ ಗಳಿಗೆ ಇಂಗ್ಲಿಷ್ ಮತ್ತು ಹಿಂದಿ ನಿರ್ಗಳವಾಗಿ ಬರಬೇಕಾಗುತ್ತೆ. ಕನ್ನಡ ಮೀಡಿಯಂ ನಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಹಿಂದಿ ನಿರ್ಗಳವಾಗಿ ಮಾತನಾಡಲು ತುಂಬಾನೇ ಕಷ್ಟಪಡಬೇಕಾಗುತ್ತೆ. ನಾನೇನಾದ್ರೂ ಎಜುಕೇಶನ್ ಮಿನಿಸ್ಟರ್ ಆದ್ರೆ 1ರಿಂದ 10ನೇ ಕ್ಲಾಸ್ ವರೆಗೆ 10 ವರ್ಷಗಳಲ್ಲಿ 10 ಲ್ಯಾಂಗ್ವೇಜ್ ಕಲಿಯುವಂತ ನೀತಿ ತರುತ್ತೇನೆ. ಯಾಕೆಂದ್ರೆ ಕನ್ನಡಿಗರಿಗೆ ಎಜುಕೇಶನ್ ಆದ ನಂತರ ಯಾವ ರಾಜ್ಯದ ನೀರು ಕುಡಿಯುವ ಭಾಗ್ಯ ಸಿಗುತ್ತದೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಕನ್ನಡದ ಮಕ್ಕಳು ಭಾರತ ದೇಶದ ಎಲ್ಲಾ ಲ್ಯಾಂಗ್ವೇಜ್ ಗಳನ್ನು ಕಲಿತರೆ ಜಾಣರಂತ ಅನಿಸ್ಕೊಳ್ಳಲ್ವಾ? 90% ಕನ್ನಡಿಗರಿಗೇನೆ ಜಾಬ್ ಕೊಡ್ಬೇಕಂತ ಹೇಳಿ ನೀತಿಗಳನ್ನು ತರ್ತೀರಾ? ತರಲ್ಲ. ನಿಮ್ಮಲ್ಲಿ ಆ ತಾಕತ್ತಿಲ್ಲ. ಹೊರ ರಾಜ್ಯದವರು ಕರ್ನಾಟಕಕ್ಕೆ ವಲಸೆ ಬಾರದಂತೆ ನೀತಿಯನ್ನು ತರ್ತೀರಾ? ತರಲ್ಲ. ನಿಮ್ಮಲ್ಲಿ ಆ ತಾಕತ್ತಿಲ್ಲ. ಕರ್ನಾಟಕದಲ್ಲಿ ಕೆಲಸವಿಲ್ಲದೆ ಹೊರ ರಾಜ್ಯಕ್ಕೆ ಹೋಗಿ ಕೆಲಸ ಪಡ್ಕೊಂಡಂತಹ ಕನ್ನಡಿಗರನ್ನು ವಾಪಸ್ ಕರ್ನಾಟಕಕ್ಕೆ ತರಿಸಿ ಅವರುಗಳಿಗೆ ಕರ್ನಾಟಕದಲ್ಲಿ ಕೆಲಸ ಕೊಡುವಂತ ತಾಕತ್ ನಿಮ್ಗಳಿಗಿದೆಯಾ? ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ CBSE ದಿಲ್ಲಿ ಬೋರ್ಡ್ ಸ್ಕೂಲ್ಗಳನ್ನು ಬ್ಯಾನ್ ಮಾಡಿ ಕರ್ನಾಟಕದಲ್ಲಿ ಕೇವಲ ಕನ್ನಡ ಸ್ಕೂಲ್ಗಳು ಮಾತ್ರ ಕಾರ್ಯನಿರ್ವಹಿಸುವಂತೆ ನೀತಿಗಳನ್ನು ತರ್ತೀರಾ? ತರಲ್ಲ. ನಿಮ್ಮ ಹತ್ರ ಆ ತಾಕತ್ತಿಲ್ಲ. ಹಾಗಾದ್ರೆ ಕನ್ನಡಿಗರ ಮನಸ್ಸಿಗೆ ಈ ಹಿಂದಿ ಹೇರಿಕೆ ಎನ್ನುವ ಭ್ರಮೆ ಹುಟ್ಟಿಸಿ ನಿಮ್ಮ ಬೇಳೆ ಬೇಯಿಸಿಕೊಳ್ಳುವುದನ್ನು ನಿಲ್ಲಿಸಿ. ಕನ್ನಡಿಗರು ಭಾರತ ದೇಶದಲ್ಲಿರುವ ಯಾವುದೇ ಲ್ಯಾಂಗ್ವೇಜ್ ಅನ್ನು ಕಲಿತರೂ ಕೂಡ ಇದು ಕನ್ನಡದ ಬಡ ಮಕ್ಕಳಿಗೆ ಆಡೆಡ್ ಅಡ್ವಾಂಟೇಜ್ ಅಲ್ಲದೆ ನಷ್ಟವಂತೂ ಆಗಲ್ಲ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.